ಅದಕ್ಕೆ ಸುತ್ತಮುತ್ತಲೆಲ್ಲ ಒಂದು ಕೆಮಿಕಲ್ ಉಳಿದಾಗ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಪಾಲಿಶಿಂಗ್ಗೆ ಸೀರಿಯಂ ಆಕ್ಸೈಡ್ ಅನ್ನು ಬಳಸ್ತಾರೆ. ಸೀರಿಯಂ ಆಕ್ಸೈಡ್ ಅದಾದ ನಂತರ ಮತ್ತೇನೂ ಇಲ್ಲ, ಅದು ಮಿರರ್ ಕೋಟಿಂಗ್ ಅಂತ ಬರ್ತದೆ. ಅದರಿಂದ ಒಂದು ಪಾಲಿಶಿಂಗ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪಿಚ್ ಲ್ಯಾಕ್ ಬರ್ತದೆ, ಅಲ್ಲಿ ಆ ಫಂಕ್ಷನ್ ಉಂಟದು, ಅಲ್ಲಿ ಎಲ್ಲ ಕಲರ್ ಇದ್ದದು ತಗೊಂಡೋಗ ಕೊಡೋದ್ನ ಎಷ್ಟು ಕಷ್ಟ ಇದೆ ಅಲ್ಲ. ಇದು ಪಿಚ್ ಲ್ಯಾಕ್. ಇದನ್ನ ಬಿ ವ್ಯಾಕ್ಸ್ ಮತ್ತೆ ಕ್ರೋಸಿನ್ ಅಲ್ಲ, ರೋಸಿನ್. ಗಮ್ ರೋಸಿನ್ ಗುಡ್. ಮಾಡ್ತಾರೆ. ಇದನ್ನ 10 ಗ್ಲಾಸಿಗೆ ಕೂರಿಸಿ ಉಜ್ಬೇಕು. ಅದನ್ನ ಪ್ರೆಷರ್ ಹಾಕಿದ್ರೆ 90 ಗ್ಲಾಸಿಗೆ. ಅದರಿಂದ ಟ್ರಾನ್ಸ್ಪರೆಂಟ್ ಆಗ್ತದೆ. ಸೀರಿಯಂ ಆಕ್ಸೈಡ್ ಅನ್ನ ನೀರಿಗೆ ಮಿಕ್ಸ್ ಮಾಡಿ ಹಾಕಬೇಕಾಗ್ತದೆ. ಅಲ್ಲಿ ಪಾಲಿಶ್ ಮಾಡ್ತಿದ್ರು. ಮತ್ತೆ ಇದು ಮೋಸ್ಟ್ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ, ಚಿಕ್ಕವರಿಗೆ ಕೇರ್ಫುಲ್ ಆಗಿ. ಥ್ಯಾಂಕ್ ಯು. ಯಾಕಂದ್ರೆ ಅಲ್ಲಿ ಸ್ಮೂತ್ ಆಗಿರ್ತದೆ, ಅಲ್ಲಿ ಒಂದು ಸಣ್ಣ ಪಾರ್ಟಿಕಲ್ ಬಂದ್ರೆ ಅದು ಸ್ಕ್ರಾಚ್ ಆಗ್ತದೆ, ಫಿಕ್ಸ್ ಇರಬಾರ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು. ತನ್ನ ತೊನಲುಡಿಗಳಲ್ಲಿ ತನ್ನ ಅನುಭವಗಳನ್ನು